ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರಂತೆ. ಯಾಕಾಗಿ? ಗುಟ್ಕಾ, ಬೀಡಿ, ಸಿಗರೇಟ್ಗಾಗಿ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಪ್ರತಿಭಟನೆ. ಬೀಡಿ, ಗುಟ್ಕಾ ಬೇಕು ಅಂತೇಳಿ ಜೈಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಏಕಾಏಕಿ ಎಲ್ಲವೂ ಕೂಡ ಬಂದ್ ಆಗಿದ್ದಕ್ಕೆ ಗಲಿಬಿಲಿಗೊಂಡು ಬಿಟ್ಟಿದ್ದಾರಂತೆ. 70ಕ್ಕೂ ಹೆಚ್ಚು ವಿಚಾರಣಾಧೀನ ಕೈದಿಗಳಿಂದ ಈ ಪ್ರೊಟೆಸ್ಟ್ ಆಗಿರುವಂಥದ್ದು. ಮುಸ್ತಫಾ ಅನ್ನೋ ಕೈದಿಯ ಮುಂದಾಳತ್ವದಲ್ಲಿ, ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಆಗಿದೆ. ಅತ್ತ ಜೈಲಿನ ಮುಖ್ಯ ಅಧೀಕ್ಷಕಿಯ ವಿರುದ್ಧವೂ ಕೂಡ ಲಂಚದ ಆರೋಪ. ಅನಾಮಧೇಯ ಮಹಿಳೆಯಿಂದ ದೂರನ್ನು ಕೊಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಂತೆ. ಬ್ಲಾಕ್ ಮೇಲ್ ಬಗ್ಗೆ ಸೈಬರ್ ಠಾಣೆಗೆ ಅಧೀಕ್ಷಕಿ ಅನಿತಾ ದೂರು ಕೂಡ ಕೊಟ್ಟಿದ್ದಾರೆ. ಯಾವಾಗ ದರ್ಶನ್ ರಾಜಾತಿಥ್ಯದ ವಿಚಾರ ಮುನ್ನೆಲೆಗೆ ಬಂತು ಜೈಲಿನಲ್ಲಿ, ಅದಾದ ಮೇಲೆ ಎಲ್ಲ ಜೈಲುಗಳಲ್ಲೂ ಕೂಡ ಈ ಗುಟ್ಕಾ, ಸಿಗರೇಟ್, ಮಾದಕ ವಸ್ತುಗಳನ್ನು ಬ್ಯಾನ್ ಮಾಡಲಾಯಿತು. ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೇನೆ ಹಿಂಗೆ ಬ್ಯಾನ್ ಮಾಡಿಬಿಟ್ರೆ ನಮ್ಮ ಕತೆ ಹೇಗೆ ಅಂಥೇಳಿ ಇವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಂತೆ. ಅವರ ಆ ಪ್ರಶ್ನೆ ಏನಿದೆ, ಮಾಡ್ತಾ ಇದ್ದಂತಹ ಪ್ರಶ್ನೆ ಈಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು. ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಜೈಲಿನ ಆವರಣದ ಒಳಗಡೆ ಒಂದು ಬೇಕರಿ ಇರುತ್ತೆ. ಅಲ್ಲಿ ಸಿಗರೇಟು, ಗುಟ್ಕಾ ಜೊತೆಗೆ ಬೀಡಿ ಎಲ್ಲವೂ ಕೂಡ ಸಿಗ್ತಾ ಇತ್ತು. ದರ್ಶನ್ ರಾಜಾತಿಥ್ಯದ ಪ್ರಕರಣ ಮುನ್ನೆಲೆಗೆ ಬಂದ ಮೇಲೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಕೆಲಸ ಆಯಿತು, ಸ್ಟಾಪ್ ಮಾಡಲಾಗಿತ್ತು. ಈಗ ಮತ್ತೆ ನಮಗೆ ಆ ರೀತಿಯ ಅವಕಾಶ ಬೇಕು ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರಂತೆ ಪ್ರತಿಭಟನೆಯ ಮೂಲಕ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಈಗ ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಜೈಲಿನ ಅಧೀಕ್ಷಕಿಯ ವಿರುದ್ಧವೂ ಕೂಡ ಲಂಚದ ಆರೋಪವನ್ನು ಮಾಡಿದ್ದಾರೆ. ಇದೊಂದು ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಪ್ರವೀಣ್? ಹೌದು ಅರವಿಂದ್, ಯಾವಾಗ ಈ ಒಂದು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಕೈದಿಗಳ ಹೈಫೈ ಲೈಫ್ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾದಂತಹ ವರದಿಗಳನ್ನು ಪ್ರಸಾರ ಮಾಡಿತ್ತು. ವರದಿಗಳ ಪ್ರಸಾರ ಬಳಿಕ ಏನಂದ್ರೆ ಅಲ್ಲಿನ ಕೈದಿಗಳಿಗೆ ನೀಡ್ತಾ ಇರುವಂತಹ ಹೈಫೈ ಲೈಫ್ ಬಗ್ಗೆ ಏನಂದ್ರೆ ಸಂಪೂರ್ಣವಾಗಿ ಅಲ್ಲಿನ ಜೈಲಿನ ಅಧಿಕಾರಿಗಳು ಬ್ರೇಕ್ ಹಾಕಿದ್ರು, ಕೆಲ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಕೂಡ ಮಾಡಿದ್ರು. ಆದರೆ ಇದೀಗ ಏನಂದ್ರೆ ಅಲ್ಲಿರುವಂತಹ ಕೈದಿಗಳು ಏನಂದ್ರೆ ನಮಗೆ ಸಿಗರೇಟು, ಗುಟ್ಕಾ, ಬೀಡಿ ಇದೆಲ್ಲವೂ ಬೇಕು ಅಂಥೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಈ ಎಲ್ಲ ಕೆಟ್ಟ ವಸ್ತುಗಳು ನಮಗೆ ಬೇಕೇ ಬೇಕು ಅಂತ ಹೇಳಿ ಅವರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಒಂದು ವೇಳೆ ಕೊಡದಿಲ್ಲ ಅಂತಂದ್ರೆ ತಮ್ಮ ವಿರುದ್ಧವೂ ಕೂಡ ಉಗ್ರ ಹೋರಾಟ ಮಾಡೋದಾಗಿ ಅಲ್ಲಿನ ಅಧೀಕ್ಷಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಪ್ರತಿಭಟನೆ ಮಾಡಿದ್ರೆ ಅಷ್ಟೇ ಅಲ್ಲ ಪ್ರೇಮ್, ಅಲ್ಲಿರುವಂತಹ ಜೈಲು ಅಧೀಕ್ಷಕ ಅಂದ್ರೆ ಇತ್ತೀಚೆಗೆ ಸುಮಾರು 1 ತಿಂಗಳ ಹಿಂದೆ ಅಷ್ಟೇ ವರ್ಗಾವಣೆಯಾಗಿ ಬಂದಿದ್ರು. ಅವರನ್ನು ಕೂಡ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರಕ್ಕೆ ಅಲ್ಲಿನ ಕೈದಿಗಳು ಮುಂದಾಗಿರುವಂತಹ ಬಗ್ಗೆ ಈಗ ಅಂದ್ರೆ ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಕಲಬುರಗಿ ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಅವರಿಗೆ ಈಗಾಗಲೇ ಒಂದು ದೂರನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರ ಒಂದು ಫೋನ್ ಪೇ ಇಲ್ಲ ಆದರೂ ಕೂಡ ಅವರ ಫೋನ್ ಪೇಗೆ ಹಣ ಹಾಕಿರೋದಾಗಿ ಮತ್ತೆ ಒಂದು ಫೇಕ್ ಆಡಿಯೋ ಕಾಲ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಓರ್ವ ಮಹಿಳೆಯಿಂದ ಈಗ ಅಂದ್ರೆ ಆ ಜೈಲು ಅಧೀಕ್ಷಕಿಯ ವಿರುದ್ಧ ಮತ್ತು ಅಲ್ಲಿರುವಂತಹ ಇನ್ನೋರ್ವ ಸಿಬ್ಬಂದಿ ಶ್ರೀಕಾಂತ್ ವಿರುದ್ಧ ಏನಂದ್ರೆ ದೂರನ್ನು ಕೊಟ್ಟಿದ್ದಾರೆ. ಸೊ ಈ ದೂರು ಆಧಾರದ ಮೇಲೆ ಪೊಲೀಸರು ಅವರನ್ನು ವಿಚಾರಣೆಗೆ ಅಂತ ಹೋಗಬೇಕು ಅಂತಂದ್ರೆ ಆ ಒಂದು ಮಹಿಳೆ ಏನಂದ್ರೆ ಮಹಿಳೆ ಸಂಪೂರ್ಣವಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಅಲ್ಲಿರುವಂತಹ ಕೈದಿಗಳು ಅಂದರೆ ಅಧಿಕಾರಿಗಳಿಗೆ ಮಾಡುವಂತಹ ಬ್ಲ್ಯಾಕ್ ಮೇಲ್ನ ಒಂದು ತಂತ್ರವಾಗಿದೆ ಅಂಥೇಳಿ ಪೊಲೀಸರ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಈಗಾಗಲೇ ಅಂದರೆ ಪತ್ತೆಯಾಗಿದೆ. ಅಂದರೆ ಕೇಂದ್ರ ಕಾರಾಗೃಹದಲ್ಲಿ ಒಂದು ಹೈಫೈ ಲೈಫ್ ಕೊಡದೇ ಇದ್ರೆ ಅಲ್ಲಿರುವಂತಹ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅಲ್ಲಿನ ಕೈದಿಗಳು ಮುಂದಾಗ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸದ್ಯ ಈಗ ಕಲಬುರಗಿ ಪೊಲೀಸರು ಕೂಡ ಆ ಒಂದು ದೂರು ಕೊಟ್ಟಂತಹ ಮಹಿಳೆಗಾಗಿ ಮತ್ತು ಅದೇ ರೀತಿಯಾಗಿ ಒಂದು ಆಡಿಯೋ ಕಾಲ್ ಕೂಡ ವೈರಲ್ ಆಗ್ತಾ ಇದೆ. ಆ ಒಂದು ಆಡಿಯೋದಲ್ಲಿರುವಂತಹ ಸಂಭಾಷಣೆ ಮಾಡಿದಂತಹ ಮಹಿಳೆಗಾಗಿ ಏನಂದ್ರೆ ಈಗ ಪೊಲೀಸರು ಶೋಧವನ್ನು ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಹೈಫೈ ಲೈಫ್ ಸಿಗದೇ ಇದ್ರೆ ಏನೆಲ್ಲ ಮಾಡೋದಕ್ಕೂ ಕೂಡ ನಾವು ಸಿದ್ಧ ಅಂತ ಅಲ್ಲಿನ ಕಾರಾಗೃಹ ಸಿಬ್ಬಂದಿಗಳು ಅಂದ್ರೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಲ್ಲಿ ಎರಡು ಮಾತಿಲ್ಲ ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.